ನಾನು ಕ್ರಿಪ್ಟೋದಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿ 10 ಲಕ್ಷ ಪ್ರಾಫಿಟ್ ಮಾಡಿದ್ದೀನಿ ಸರ್. ಸೂಪರ್ ಅಪ್ಪ. ಸರ್ ನಾನು ಅದೇ ಕ್ರಿಪ್ಟೋಲಿ 1 ಲಕ್ಷ ಇನ್ವೆಸ್ಟ್ ಮಾಡಿ 2 ಲಕ್ಷ ಲಾಸ್ ಆಗಿದೆ ಸರ್. ಹೌದಾ? ಓಕೆ. ಸರ್ ನಾನು ಕ್ರಿಪ್ಟೋದಲ್ಲಿ ಇನ್ವೆಸ್ಟೇ ಮಾಡಿಲ್ಲ ಸರ್. ನಾನು ಬೇರೆ ಫಾರಿನ್ ಅಸೆಟ್ಸ್ ಅಲ್ಲಿ ಅದರಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಫುಲ್ ಪ್ರಾಫಿಟ್ ಮಾಡಿದೀನಿ ಸರ್. ಸೂಪರ್ ಅಪ್ಪ, ಸೂಪರ್ ಸೂಪರ್ ಸೂಪರ್. ಇವಾಗ ಈ ತರ ಸುಮಾರು ಕಾಯಿನ್ DCX, ವಜೀರ್ ಎಕ್ಸ್ ಇದೆಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಎಲ್ಲರೂ ಏನ್ ತಿಳ್ಕೊಂಡಿದಾರಂತೆ ಇದು ಗೌರ್ಮೆಂಟ್ ಗೊತ್ತೇ ಆಗಲ್ಲ. ಇಲ್ಲಪ್ಪ, ಗೌರ್ಮೆಂಟ್ ಎಲ್ಲಾ ಇನ್ಫಾರ್ಮೇಶನ್ ಇದೆ. ಇವಾಗ ಇವರು 10 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ, ಅದ್ರ ಮೇಲೆ 30% ನೀವು ಟ್ಯಾಕ್ಸ್ ಕಟ್ಟಬೇಕು. ನೀವು 2 ಲಕ್ಷ ಲಾಸ್ ಮಾಡಿದೀರಾ, 1 ರೂಪಾಯಿನೂ ಮುಂದೆ ತಗೊಳ್ಳಿಕ್ ಆಗಲ್ಲ. ಕ್ಯಾರಿ ಫಾರ್ವರ್ಡ್ ಲಾಸ್ ನಾಟ್ ಅಲೌಡ್. ಇವ್ರು ನೋಡಿ ಪಂಟರ್ ಇದಾರೆ, ಇವ್ರಿಗೆ 30% ನಾವು ಟ್ಯಾಕ್ಸ್ ಸೇವ್ ಮಾಡೋಣ. ಸರ್ ನೀವೇನು ಪ್ರಾಫಿಟ್ ಮಾಡಿದೀರಾ 1 ರೂಪಾಯಿನೂ ಕಟ್ಟಬೇಡಿ ಟ್ಯಾಕ್ಸ್. ಯಾಕಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ ಅಂದ್ರೆ ಅದು ಬಿಸ್ನೆಸ್ ಇನ್ಕಮ್ ತರ ನೀವು ಟ್ರೀಟ್ ಮಾಡಬಹುದು. ಅದರಲ್ಲಿ ಏನೇನ್ ನೀವು ಎಕ್ಸ್ಪೆನ್ಸಸ್ ಆಗಿದೆ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ನೀವು ಡಿಡಕ್ಷನ್ ಅಂತ ಕ್ಲೇಮ್ ಮಾಡಿ ಮತ್ತೆ ಚೈನಿ ಮಾಡಿ. ಓಕೆನಾ? ಇವಾಗ ಏನು ಪ್ರಾಬ್ಲಮ್ ಇಲ್ವಾ? IT ಫೈಲ್ ಮಾಡೋದು ಮರಿಬೇಡಿ. ಓಕೆನಾ? ಸೂಪರ್ ಅಪ್ಪ, ಬಾಯ್.